ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ಹಾಕ್ತೀವಿ. ಅದನ್ನು ನೋಡಬೇಕಾದ್ರೆ ಆಲ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಒಂದು ನೋಟಿಫಿಕೇಷನ್ ಬರ್ತದೆ. ಹೊಸ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರ್ತದೆ. ಆವಾಗ ನೀವು ಆ ವಿಡಿಯೋನ ನೋಡ್ಬೋದು. ಜೊತೆಗೆ ಲೈಕ್ ಬಟನ್ ಒತ್ತಿದ ತಕ್ಷಣ ಒಂದು ಹೈಪ್ ಬಟನ್ ಅಂತ ಬರ್ತಾಯಿದೆ. ಆ ಹೈಪ್ ಬಟನ್ ಪ್ರೆಸ್ ಮಾಡಿದ್ರೆ ಚಾನಲ್ಗೆ ಪರೋಕ್ಷವಾಗಿ ಸಹಕಾರ ಮಾಡ್ದಂಗೆ ಆಗ್ತದೆ. ದಯವಿಟ್ಟು ಹೈಪ್ ಬಟನ್ ಪ್ರೆಸ್ ಮಾಡಿ ಪಾಯಿಂಟ್ಸನ್ನು ಕೊಡಿ ಅಂತ ಕೇಳಿಕೊಂಡು ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀವಿ. ಬಂಧುಗಳೇ, ವಿಶೇಷ ಚೇತನರ ಅನುದಾನಗಳನ್ನು ಸದ್ಬಳಕೆ ಮಾಡಿ ವಿಶೇಷ ಚೇತನರಿಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಾಗಲಿ ಮತ್ತು ಒಳ್ಳೆಯ ಸೌಲಭ್ಯಗಳನ್ನು ಕೊಡುವುದಾಗಲಿ ಮತ್ತು ಅವರಿಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಯಾವುದಾದ್ರೂ ಒಂದು ಕಟ್ಟಡ ನಿರ್ಮಿಸಿ ಕೊಡುವುದಾಗಲಿ ನಾವು ಸುಮಾರು ವರ್ಷಗಳಿಂದ ಸುಮಾರು ಸಂಘಟನೆಗಳು ನಮ್ಮ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಸಂದರ್ಭಗಳಲ್ಲಿ ಸಹಿತ ಸುಮಾರು ರಾಜಕೀಯ ವ್ಯಕ್ತಿಗಳಿಗೆ, ಸುಮಾರು ತಾಲೂಕು ಪಂಚಾಯತಿ ಆಗಲಿ, ಗ್ರಾಮ ಪಂಚಾಯತಿಗಳಾಗಲಿ ಮತ್ತು ಪುರಸಭೆ ಪಟ್ಟಣ ಪಂಚಾಯತಿಗಳಾಗಲಿ ಅವುಗಳಲ್ಲಿ ಎಲ್ಲ ಮನವಿ ಪತ್ರ ಕೊಟ್ಟು ಮನವಿ ಮಾಡ್ಕೊಳ್ಳೋದು ನೀವೆಲ್ಲ ಕಂಡಿದ್ದೆವು. ಈ ಒಂದು ಸಂದರ್ಭದಲ್ಲಿ ಈ ವರದಿಯಲ್ಲಿ ಹೇಳೋಕ್ಕೆ ಹೊರಟಿದ್ದೇನಂತಂದರೆ, ಕೆಲವೊಂದು ಕಡೆ ಹಲ್ಲಿದ್ದರೆ ಕಡ್ಲಿ ಇಲ್ಲ, ಕಡ್ಲಿ ಇದ್ದರೆ ಹಲ್ಲಿಲ್ಲ ಅನ್ನುವಂಥ ಪರಿಸ್ಥಿತಿ ಇರ್ತದೆ. ಯಾಕಂದ್ರೆ ತಿನ್ನುವಂಥ ಮನುಷ್ಯನಿಗೆ ಕಡ್ಲಿ ತಿನ್ನಬೇಕು ಅನ್ನೋನಿಗೆ ಹಲ್ಲಿರಲ್ಲ, ಹಲ್ಲಿದ್ದಂಥ ಮನುಷ್ಯಗೆ ಅಲ್ಲಿ ಕಡ್ಲಿ ಸಿಗಲ್ಲ. ಅಂದರೆ ಏನಾದರೂ ತಿನ್ನಬೇಕು ಅಂತಂದ ಅನ್ನೋ ಮನುಷ್ಯಗೆ ಇನ್ನು ಅಲ್ಲಿ ಅವಕಾಶ ಸಿಗಲ್ಲ. ಹಾಗಾಗಿ ಕೆಲವೊಂದು ಕಡೆ ವಿಶೇಷಚೇತನರಿಗೆ ಕೆಲವೊಂದು ಏನಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ ಅನುಕೂಲಗಳನ್ನು ಬೇಕು ಅಂತಕ್ಕಂಥ ಮನವಿ ಕೊಡೋದನ್ನು ನೀವೆಲ್ಲ ಕಂಡಿದ್ದೆವು. ಕೆಲವೊಂದು ಕಡೆ ಅನುಕೂಲ ಇದ್ದರೂ ಸಹಿತ ಅದನ್ನು ಸದ್ಬಳಕೆ ಆಗ್ತಿಲ್ಲ ಅನ್ನೋ ವಿಚಾರ ನೀವೆಲ್ಲ ಕಾಣ್ತೀವಿ. ಅಂಥ ಸದ್ಬಳಕೆ ಆಗದೇ ಇರತಕ್ಕಂಥ ಒಂದು ವಿಚಾರವನ್ನು, ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ಈ ವರದಿಯನ್ನು ಹಂಚ್ಕೊಂಡವರು ಕುಮಾರಪ್ಪ ಅಂತೇಳಿ, ಇವರು ಬಳ್ಳಾರಿ ಜಿಲ್ಲೆಯ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ನಮ್ಮ ಚಾನಲ್ ಬಳಗಕ್ಕೆ ವಾಟ್ಸಪ್ ಮೂಲಕ ಈ ಒಂದು ವರದಿಯನ್ನು ಹಂಚಿಕೊಂಡು, ಮಾಧ್ಯಮದಲ್ಲಿ ಬಂದಿರೋ ವರದಿಯನ್ನು ಹಂಚಿಕೊಂಡು ಇದನ್ನು ಪ್ರಸಾರ ಮಾಡುವಂತೆ, ರಾಜ್ಯದ ಜನತೆಗೆ ತಿಳಿಸುವಂತೆ ಮನವಿ ಮಾಡಿಕೊಂಡ ಪ್ರಯುಕ್ತ ಇದನ್ನು ಪ್ರಸಾರ ಮಾಡಿ ತಮಗೆ ಅರ್ಪಿಸ್ತಾ ಇದ್ದೀವಿ. ತಾವೆಲ್ಲ ಈ ಒಂದು ವರದಿಯನ್ನು ಗಮನಿಸಬೇಕಂತ ಕೇಳಿಕೊಂಡು ಈ ಒಂದು ವರದಿ ನೀವೆಲ್ಲ ನೋಡೋಣ ಬನ್ನಿ. ಕಂಪ್ಲಿಯಲ್ಲಿ 5 ವರ್ಷಗಳಿಂದ ಉದ್ಘಾಟನೆಯಾಗದ ಅಂಗವಿಕಲರ ಸಮುದಾಯ ಭವನ. ನೋಡಿ, ಇಲ್ಲಿ ಉದ್ಘಾಟನೆ ಕಾಯ್ದುಕೊಳ್ತಕ್ಕಂಥ ಅಂಗವಿಕಲರ ಭವನ ಇದು ಸುಮಾರು 5 ವರ್ಷದಿಂದ ಉದ್ಘಾಟನೆ ಕಾಣದೆ ಹಾಗೆ ಈ ಒಂದು ಭವನ ಅಲ್ಲಿದೆ ಅಂತಕ್ಕಂಥ ವರದಿ ಇದಾಗಿದೆ. ಇಲ್ಲಿ ನೀವೆಲ್ಲ ನೋಡೋಣ. ಸ್ಥಳೀಯವಾಗಿ ಅಂಗವಿಕಲರ ಉಪಯೋಗಕ್ಕಾಗಿ ನಿರ್ಮಿಸಿರುವ ಅಂಗವಿಕಲರ ಸಮುದಾಯ ಭವನ 5 ವರ್ಷಗಳಿಂದ ಕಳೆದರೂ ಉದ್ಘಾಟನೆ ಮುಹೂರ್ತ ಕೂಡಿ ಬಂದಿಲ್ಲ ಇನ್ನೂರಿಗೆ. ಪಟ್ಟಣದ 23ನೇ ವಾರ್ಡಲ್ಲಿ 460ಕ್ಕೂ ಹೆಚ್ಚು ಅಂಗವಿಕಲರಿದ್ದು ಅವರಿಗಾಗಿ ಸ್ವಂತ ಭವನವನ್ನು ನಿರ್ಮಿಸಬೇಕು ಎಂಬ ಉದ್ದೇಶದಿಂದ 2018-19ನೇ ಸಾಲಿನ ಪುರಸಭೆಯ ಶೇಕಡ 5 ಅನುದಾನ ನಿಗದಿಪಡಿಸಲಾಗಿತ್ತು. ಬಳಿಕ 2020ರಲ್ಲಿ ಪಟ್ಟಣದ ಹೊಸಪೇಟೆ ಬೈಪಾಸ್ ರಸ್ತೆಯ ಖಾಸಗಿ ಬಡಾವಣೆಯಲ್ಲಿ ಸಮುದಾಯ ಭವನ ನಿರ್ಮಾಣ ಆರಂಭಿಸಲಾಯಿತು. ಭವನದ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಇತ್ತೀಚೆಗೆ ರ್ಯಾಂಪ್ ಸಹಿತ ಶೌಚಾಲಯವನ್ನು ನಿರ್ಮಿಸಲಾಗಿದೆ. ನೋಡಿ, ಅಲ್ಲಿ ಎಲ್ಲ ವಿಕಲಚೇತನರಿಗೆ ಸ್ನೇಹಿ ವಾತಾವರಣ ಇರತಕ್ಕಂಥ ಎಲ್ಲ ಅನುಕೂಲಗಳನ್ನು ಮಾಡಲಾಗಿದೆ. ಸ್ಥಳ ಒತ್ತುವರಿ ತಡೆಯಲು ಅಂಗವಿಕಲರ ಸುರಕ್ಷತೆ ದೃಷ್ಟಿಯಿಂದ ಕಾಂಪೌಂಡ್ ನಿರ್ಮಾಣವಾಗಬೇಕಿದ್ದ ಸದ್ಯ ಭವನದ ಮುಂಭಾಗದಲ್ಲಿ ಕಳೆ, ಸಸ್ಯ, ಹುಲ್ಲು ಬೆಳೆದಿದ್ದು ಅಲ್ಲಲ್ಲಿ ಬಿದ್ದ ಕಸ ಕಡ್ಡಿಯಿಂದ ತ್ಯಾಜ್ಯ ತುಂಬಿ ವಾತಾವರಣ ಕಲುಷಿತವಾಗಿದೆ. ಅಲ್ಲೆಲ್ಲ ಮತ್ತು ಇನ್ನು ಬಳಕೆ ಆಗಿಲ್ಲ ಅಂತಕ್ಕಂಥ ವಿಚಾರ ಇದ್ದಾಗ ಅಲ್ಲೆಲ್ಲ ಹುಲ್ಲು ಎಲ್ಲ ಬೆಳೀತಾ ಇರ್ತದೆ, ಬೆಳೆ ಎಲ್ಲ ಬೆಳೀತಾ ಇರ್ತದೆ, ಕಂಟಿ ಅವೆಲ್ಲ ಬೆಳೀತಾ ಇರ್ತವೆ. ಹೀಗಾಗಿ ಅಂಗವಿಕಲರ ಸಮುದಾಯ ಭವನ ಹಸ್ತಾಂತರಿಸದ ಕಾರಣ ತಾಲೂಕಿನ ಅಂಗವಿಕಲರು ಒಂದೆಡೆ ಸೇರಿ ಸಮಸ್ಯೆಗಳನ್ನು ಚರ್ಚಿಸಲು, ನಾನು ಹೇಳಿಲ್ಲ ಸಭೆ ಸಮಾರಂಭ ಈ ಒಂದು ಚರ್ಚೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಕೆಲವೊಂದು ಕಡೆ ಸಮುದಾಯ ಭವನ ಇಲ್ಲ. ಇಲ್ಲಿ ಸಮುದಾಯ ಭವನ ಇದ್ದರೂ ಸಹಿತ ಅನುಕೂಲಕ್ಕೆ ಆಗ್ತಾ ಇಲ್ಲ ಅನ್ನೋದು ಈ ವರದಿಯಲ್ಲಿದೆ.
ಒಂದೆಡೆ ಸೇರಿ ಸಮಸ್ಯೆಗಳನ್ನು ಚರ್ಚಿಸಲು ಸಭೆ ನಡೆಸಲು ಅನಾನುಕೂಲವಾಗಿದೆ. ವಿಶೇಷವಾಗಿ ಅಂಗವಿಕಲರ ನಗರ ಪುನರ್ವಸತಿ ಕಾರ್ಯನಿರ್ವಹಿಸಲು ಅಂದರೆ ನಗರ ಪುನರ್ವಸತಿ ಕಾರ್ಯಕರ್ತರು ಅಂದರೆ URW ಕಾರ್ಯನಿರ್ವಹಿಸಲು ಅಡಚಣೆಯಾಗಿದೆ. ಅಲ್ಲಿ ಪುರಸಭೆಯಲ್ಲಿರ್ತಕ್ಕಂಥ URW ಅಂತೇಳಿ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ಇರ್ತಾರಲ್ಲ, ನಗರ ಪುನರ್ವಸತಿ ಕಾರ್ಯಕರ್ತರು ಅವರಿಗೆ ಕಾರ್ಯನಿರ್ವಹಿಸಲು ಅಡಚಣೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರ. ಪುರಸಭೆ ಅಧಿಕಾರಿಗಳು ಕಟ್ಟಡಕ್ಕೆ ಶೀಘ್ರ ಅಗತ್ಯ ಮೂಲಸೌಕರ್ಯ ಒದಗಿಸಿ ಹಸ್ತಾಂತರಿಸಲು ಕ್ರಮ ಕೈಗೊಳ್ಳಬೇಕು ಎನ್ನುವುದು ಕಂಪ್ಲಿರಾಯ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಕೆ. ಇಸ್ಮಾಯಿಲ್ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಂದರೆ ಪುರಸಭೆ ಅಧಿಕಾರಿಗಳಿಗೆ ಅವರು ಬೇಡಿಕೆ ಇಟ್ಟಿದ್ದಾರೆ. ಈ ವರದಿ ಈ ಒಂದು ಕಳಕಳಿಯನ್ನು ವ್ಯಕ್ತಪಡಿಸಿದಂಥ ಈ ಒಂದು ಕಂಪ್ಲಿರಾಯ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ಕೆ. ಇಸ್ಮಾಯಿಲ್ ಸಾಹೇಬರಿಗೂ ಸಹಿತ ಚಾನಲ್ ಬಳಗ ಅಭಿನಂದನೆ ಸಲ್ಲಿಸ್ತದೆ. ಯಾಕಂದರೆ ಅವರ ಕಾಳಜಿಯಿಂದ ಈ ಸಮುದಾಯ ಭವನ ಉದ್ಘಾಟನೆ ಆಗಲಿ ಮತ್ತು ಅಂಗವಿಕಲರ ಹಸ್ತಾಂತರ ಆಗಲಿ ಅಂತಕ್ಕಂಥ ಏನು ಕಾಳಜಿ ತೋರಿಸಿದ್ದಾರೆ ಅವರಿಗೆ ಚಾನಲ್ ಬಳಗ ಅಭಿನಂದನೆ ಸಲ್ಲಿಸ್ತಾ, ಮತ್ತು ಈ ಒಂದು ವರದಿಯನ್ನು ಹಂಚಿಕೊಂಡಂಥ ಈ ಒಂದು ಕುಮಾರಪ್ಪ ಅವರು ಬಳ್ಳಾರಿ ಜಿಲ್ಲೆಯಲ್ಲಿ ಇವರು ಈ ಒಂದು ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಸಹಿತ ಕಾಳಜಿಪೂರ್ವಕ ಈ ಒಂದು ವರದಿ ಪ್ರಸಾರ ಮಾಡಿ ಸರ್, ಇದು ಜನರಿಗೆ ಗೊತ್ತಾಗಲಿ, ಇದು ಆದಷ್ಟು ನಮ್ಮ ವಿಶೇಷಚೇತನರಿಗೆ ಹಸ್ತಾಂತರವಾಗಲಿ ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರಿಗೆ ಕೆಲಸ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಲಿ ಅಂತಕ್ಕಂಥ ಮನವಿ ಮಾಡಿಕೊಂಡು ಈ ಒಂದು ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅದನ್ನು ತಮಗೆಲ್ಲ ಅರ್ಪಿಸ್ತಾ ಇದ್ವಿ. ತಾವೆಲ್ಲ ಗಮನಿಸಿ ನಿಮ್ಮ ಸ್ಥಳೀಯ ಮಟ್ಟದಲ್ಲಿ ಅಂಗವಿಕಲರ ಭವನಗಳ ನಿರ್ಮಾಣ ಆಗಿದ್ದರೂ ಸಹಿತ ಬಳಕೆ ಆಗದೇ ಇದ್ದರೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ಬಳಕೆಯಾಗುವಂತೆ ಪ್ರಯತ್ನ ಮಾಡಿ ಅಂತ ಕೇಳಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ, ಧನ್ಯವಾದಗಳು.